ಹಾಯ್ ನೋಡಿ, ಮಸಾಲೆ ಪುರಿ ಎಷ್ಟು ಸೂಪರಾಗಿದೆ ಅಲ್ವಾ. ಇದು ಎಲ್ಲಿ ಸಿಗತ್ತೆ ಏನು ಅಂತ ಎಲ್ಲನೂ ಡೀಟೇಲ್ಸ್ ಹೇಳ್ತೀನಿ. ಬನ್ನಿ, ವಿನೋದ್ ಚಂದ್ರ ವ್ಲಾಗ್ಸಿಗೆ ವೆಲ್ಕಮ್. ಇದು ಶರಾವತಿ ನಗರ ರೋಡಿಗೆ ಹೋಗೋ ದಾರಿಯಲ್ಲೇ ಇರೋದು. ಸ್ವಲ್ಪ ಮುಂದೆ ಹೋದರೆ ಆದಿಚುಂಚನಗಿರಿ ಸಿಗುತ್ತೆ. ಸೊ ಇದೆರಡರ ಮಧ್ಯೆ ಇರೋದು ಇದು. ಇಲ್ಲಿಂದ ಮುಂದೆ ಇದು ಶರಾವತಿ ನಗರ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಮಶಾಣ ಸಿಗುತ್ತೆ. ಮಶಾಣದಿಂದ ಸ್ವಲ್ಪ ಮುಂದೆನೇ ಇವ್ರ ಅಂಗಡಿ ಇರೋದು. ಇಲ್ಲಿ ತುಂಬ ಸೂಪರಾಗಿರೋದಂಥ ಟೇಸ್ಟು ಪಾನಿಪುರಿ, ಗೋಬಿ, ಮಸಾಲೆ ಪುರಿ ಎಲ್ಲ ಥರದ್ದೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಬೇಗನೆ ಹೋಗಬೇಕು, ಬೇಗನೆ ಖಾಲಿ ಆಗಿಬಿಡತ್ತೆ. ಆದರೆ ಟೇಸ್ಟ್ ಮಾತ್ರ ನಮ್ಮ ಶಿವಮೊಗ್ಗದಲ್ಲಿ A1 ಅಂತ ಹೇಳ್ಬೋದು. ನಾವು ಇಲ್ಲೇ ಯಾವಾಗಲೂ ತಿನ್ನೋಕ್ಕೆ ಬರೋದು, ಇಲ್ಲೇ ತಿನ್ನಬೇಕು ಅನ್ನಿಸ್ದಾಗೆಲ್ಲನೂ ಅಷ್ಟೇ ಇಲ್ಲಿಗೆ ಬರೋದು. ಇದು ನೋಡಿ, ಗುರು ಚಾಟ್ಸ್ ಅಂತ. ಈಗ ನಾವು ಕೂಡ ಇಲ್ಲಿಗೆ ಫ್ಯಾಮಿಲಿ ಎಲ್ಲ, ನಾನು ಮತ್ತು ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಕೂಡ ಬಂದ್ವಿ. ಇಲ್ಲಿ ತುಂಬ ರಶ್ ಇರುತ್ತೆ. ಬಟ್ ನಾವು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಯಾರೂ ಅಷ್ಟು ಇರಲಿಲ್ಲ. ಹಾಗಾಗಿ ವಿಡಿಯೋ ಕೂಡ ಮಾಡಿದೆ ನಾನು. ಇಲ್ಲಿ ನಿಂತಿದ್ದಾರಲ್ಲ ಅವರೇ ಓನರು. ಇವರು ಬೇರೆ ಯಾರೂ ಅಲ್ಲ, ನಮ್ಮ ಭಾವ, ಅಕ್ಕನ ಗಂಡ, ಅಂದರೆ ನಮ್ಮ ಅತ್ತೆ ಮಗಳು ಅಕ್ಕ, ಅವ್ರ ಗಂಡ. ಅಂದರೆ ಸೂಪರಾಗಿ ಟೇಸ್ಟ್. ಇವರಿಗೆ ಸುಮಾರು ವರ್ಷದಿಂದನೂ ಮಾಡಿ ರೂಢಿ ಇದೆ. ಸೊ ಫಸ್ಟು ಇವರು ಬೇಕ್ರಿ ಮಾಡಿದರು, ಆಮೇಲೆ ಪಾನಿಪುರಿ ಮಾಡಿದ್ದು. ಈಗ ಇದು ಸುಮಾರು ವರ್ಷದಿಂದನೂ ಮಾಡ್ತಿದ್ದಾರೆ, ಒಂದು 10-12 ವರ್ಷದಿಂದನೂ ಮಾಡ್ತಿದ್ದಾರೆ. ಸೂಪರಾಗಿರುತ್ತೆ ಮಾತ್ರ. ನನಗಂತೂ ತುಂಬಾ ಖುಷಿಯಾಗುತ್ತೆ, ಅದು ನೋಡಿದ್ರೇ ಸಾಕು, ಅಷ್ಟು ಟೇಸ್ಟಾಗಿರುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ಪಾನಿಪುರಿ ತಿಂದ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ಚಾಕೋ ಹೌಸ್ ಇದೆ. ನನ್ನ ಮಕ್ಕಳು ನೋಡಿಬಿಟ್ಟು ಪಪ್ಪ ನಿಲ್ಲಿಸ್ರಿ ತಗೋತೀನಿ ಅಂತ. ಇಲ್ಲಿ ಫುಲ್ಲು ಬರೀ ಚಾಕ್ಲೇಟಿಂದೆ ಅದು ಸ್ಟೋರು ಇರೋದು. ಅಂಗಡಿ ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಟ್ ನನ್ನ ಮಕ್ಕಳು ಕೂಡ ಅಲ್ಲಿ ಚಾಕ್ಲೇಟ್ ತರ್ತೀನಿ ಅಂತ ಹೋದರು. ನಾವು ಕೂಡ ಯಾವಾಗಲೂ ಚಾಕ್ಲೇಟೆಲ್ಲ ಕೊಡಿಸಲ್ಲ, ಬಟ್ ಯಾವಾಗಾದ್ರು ಹಿಂಗೆ ಹೊರಗೆ ಬಂದಾಗ ತಗೋತಾರೆ. ಮಕ್ಕಳಿಗೆ ಅದು ಅವ್ರು ಏನೇ ಇದು ಮಾಡಿದ್ರೂ, ಹಾಗಾಗಿ ಯಾವಾಗಾದ್ರು ಒಂದು ಸರಿ ಕೊಡಿಸ್ಬೇಕಾಗತ್ತೆ. ಅಂದರೆ ಚಾಕ್ಲೇಟೇ ಕೊಡಿಸಲ್ಲ ಅನ್ನೋ ಹಾಗಿಲ್ಲ. ಸೊ ಕೊಡಿಸ್ತೀವಿ, ತುಂಬ ಕಮ್ಮಿ. ಬಟ್ ಹೆಲ್ತಿ ಫುಡ್ಗಳು ಕೊಟ್ಟರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನನ್ನ ಮಗ ನೋಡ್ದ ಚಾಕ್ಲೇಟನ್ನ, ಮತ್ತೆ ಬೇರೆ ಏನೋ ಬೇಕು ಅಂತ ಕೇಳ್ತಾ ಇದ್ದಾನೆ. ಸೊ ಅದಕ್ಕಾಗಿ ಅವರ ಅಪ್ಪ ತಗೊಳ್ಳಿ, ಏನು ಬೇಕೋ ಅದನ್ನು ತಗೊಳ್ಳಿ ಅಂತ ಅಂದರು. ಸೊ ಅದಕ್ಕಾಗಿ ಮತ್ತೆ ಅಮೌಂಟ್ ಇಸ್ಕೊಂಡು ಹೋಗಿ ಅದನ್ನೆಲ್ಲ ತಗೋತಾ ಇದ್ದಾರೆ. ಎಷ್ಟೋ ತನಕ ಮಾಡಿದ್ರು ಅಲ್ಲಿ ಚಾಕ್ಲೇಟ್, ಯಾಕಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣ್ತಿದ್ವು ಅನಿಸುತ್ತೆ. ನಾವು ಇಲ್ಲಿಂದನೇ ಹೊರ್ಗಡೆಯಿಂದನೇ ನೋಡಿದೆ, ಒಳಗೆ ಹೋದರೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ತುಂಬಾ ಇದು ಮಾಡ್ತಾರೆ ಅಂದ್ಬಿಟ್ಟು ನಿಮಗೆ ಯಾವ್ದು ಬೇಕೋ ಅದನ್ನು ತನ್ನಿ ಅಂತ ಕಳಿಸ್ದೆ. ನನ್ನ ಸಣ್ಣ ಮಗ ಅಂತೂ, ನನ್ನ ದೊಡ್ಡ ಮಗನಿಗಿಂತ ಸಣ್ಣ ಮಗ ಅಂತೂ ತುಂಬಾ ಚಾಕ್ಲೇಟ್ ಬೇಕು ಅಂತ ಇದು ಮಾಡ್ತಾನೆ. ಶಿವಮೊಗ್ಗದಲ್ಲೇ ಇದ್ದರೆ ನೀವು ಇದನ್ನು ನೋಡಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ನಾವು ಅಲ್ಲಿಂದ ಮಲೆನಾಡು ತಟ್ಟೆ ಇಡ್ಲಿಗೆ ಬಂದ್ವಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದರು ನಮ್ಮ ಮನೆಯವರು. ಸೊ ಅದಕ್ಕಾಗಿ ಅಲ್ಲಿಗೆ ಬಂದ್ವಿ. ಇಲ್ಲಿ ಇಡ್ಲಿ ಮತ್ತು ಪುಳಿಯೋಗರೆ, ಪಲಾವು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇಡ್ಲಿಗೂ ಕೂಡ ಚಟ್ನಿ ಮತ್ತು ಅದಕ್ಕೆ ಚಟ್ನಿ ಪುಡಿ ಎಲ್ಲ ಮೇಲೆ ಹಾಕ್ಕೊಡ್ತಾರೆ. ಅದರಲ್ಲಿ ತುಂಬ ಥರನ ಇಡ್ಲಿ ಎಲ್ಲನೂ ಇದೆ. ನಾವಿಲ್ಲಿ ತಟ್ಟೆ ಇಡ್ಲಿ ತೊಗೊಂಡೆ, ಅದು ತುಂಬಾ ಚೆನ್ನಾಗಿತ್ತು. ನೋಡಿ, ಫುಲ್ಲು ರಶ್ ಇತ್ತು. ನಮ್ಮನೆಯವ್ರ ಪಾಪ ನಿಂತ್ಕೊಂಡು ಎಷ್ಟೋ ತನಕ ನಿಂತ್ಕೊಂಡು ಅದನ್ನು ಇಲ್ಲಿ ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂತ, ಎಲ್ಲ ಥರ ಲೈನಿಗೆ ರೆಡಿನೇ. ನೀವು ಕೂಡ ಯಾರಾದರೂ ಶಿವಮೊಗ್ಗದಲ್ಲೇ ಇದ್ದರೆ ಇದು ಮಲೆನಾಡು ತಟ್ಟೆ ಇಡ್ಲಿಗೆ ಹೋಗಿ, ಸೂಪರಾಗಿರುತ್ತೆ. ಇಡ್ಲಿ ಮಾತ್ರ ಟೇಸ್ಟಿಯಾಗಿರುತ್ತೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು.